ಇಲ್ಲಿ ನೋಡಿ ನಮ್ಮ ಕರ್ನಾಟಕದ ಬಾವುಟ ಹಳದಿ ಕೆಂಪು. ಇವತ್ತು ವಿಡಿಯೋ ಈ ಬೈಕ್ ಬಗ್ಗೆ ಅಲ್ಲ, ಇನ್ನೂ ಪ್ರೈಸ್ ಚೆಕ್ ಮಾಡಿ ಒಂದ್ಸಲಿ. ಮಿಶ್ಲಿನ್ ರೋಡ್ 6 ಬ್ಯಾಕಿಂದ ಡನ್ಲೋಪ್ ನನ್ನ ಬೈಕ್ ಬಗ್ಗೆ. ಕಾಣಿಸಿಲ್ಲ ಗೊತ್ತಿಲ್ಲ, 60,000 ಓಡಿದೆ ಗಾಡಿ. ಫುಲ್ಲಿಂಗ್ ಮಾತ್ರ ಕ್ರೇಜಿ. ಎಲ್ಲರಿಗೂ ನಮಸ್ಕಾರ, ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಮ್ಮ ಬೈಕ್ ಬಗ್ಗೆ ಏನಂತ ಹೇಳ್ತೀನಿ. ಸೊ ಈ ಸಲ ಫುಲ್ಲಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಂತ ಹೇಳಿದ್ದೆ. ಮ್ಯಾಡ್ ಹೌಸ್ 2.0 ಫುಲ್ಲಿ ಪರ್ಫಾರ್ಮೆನ್ಸ್. ಲಾಸ್ಟ್ ಟೈಮ್ ಎಕ್ಸಾಸ್ಟ್ ಅಂದರೆ ಸ್ವಲ್ಪ ಲುಕ್ಸ್ ಎಲ್ಲ ಜಾಸ್ತಿ ಇತ್ತು, ಸೌಂಡು ಅದೆಲ್ಲ. ಸೊ ಈ ಸಲ ಓನ್ಲಿ ಪರ್ಫಾರ್ಮೆನ್ಸ್. ಸೊ ಗಾಡಿ ತೋರ್ಸೋಣ ನಿಮಗೆ. ಸ್ವಲ್ಪ ಕಲರ್ ಚೇಂಜ್ ಮಾಡಿದ್ದೀನಿ. ಸೊ ಜಾಸ್ತಿ ಟೈಮ್ ಪಾಸ್ ಮಾಡೋದು ಬೇಡ, ಬೈಕ್ ಬಗ್ಗೆ ಹೇಳ್ಬಿಡೋಣ. ಈ ಸಲ ಏನೇನು ಮಾಡಿಸಿದ್ದೀನಿ. ಲಾಸ್ಟ್ ಟೈಮಲ್ಲಿ ನೋಡಿದರೆ ಫಸ್ಟು ನಿಮಗೆ ಹೇಳಿದೆ ನಾನು ಲಿವರ್ಸ್ ಚೇಂಜ್ ಮಾಡಿಸ್ತಾ ಇದ್ದೀನಿ ಅಂತ, ಬ್ರೆಂಬೋದು. ಸೊ ಈಗ ನೋಡ್ತಾ ಇರ್ಬೋದು, ಹಾಕ್ಸಿ ತುಂಬ ದಿನಗಳು ಆಗೋಯ್ತಲ್ಲ ನೋಡಿ, ಸ್ವಲ್ಪ ಸ್ಕ್ರ್ಯಾಚಸ್ ಎಲ್ಲ ಆಗಿಬಿಟ್ಟು ಯೂಸ್ ಮಾಡಿ. ಸೊ ಇದು ಫೋಲ್ಡಬಲ್, ಗಾಡಿ ಬಿದ್ದರೂ ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ. ಸೊ ಆ ಥರಕ್ಕೆ ಇದನ್ನು ಹಾಕ್ಸಿದ್ದೆ. ಇದು ಬಂದ್ಬಿಟ್ಟು ಮಳೆನಾ ಅದು? ಹೌದು, ಮಳೆ ಬರ್ತಾ ಇದೆ. ಫ್ಲ್ಯಾಶ್ ಬ್ಯಾಕ್. ಅಲ್ಲಿ ಖಾಲಿ ರೋಡ್ ಇತ್ತಲ್ಲಪ್ಪ ಮುನ್ಗಡೆಗೆ, ಅವತ್ತೋಯ್ತು ಒಂದ್ಸಲಿಯ ಅಲ್ಲಿ ಒಂಬಲ್ಲಿ. ಸೊ ಈಗ ಒಂದೊಳ್ಳೆ ವೀಡಿಯೋ ಮಾಡೋಣ ಅಂತ ಹೋಗ್ತಾ ಇದೀವಿ. 2-3 ದಿನದಿಂದ ಗಾಡಿ ತೊಳೆದು ನಿಲ್ಸಿ ಗುರು, ಫುಲ್ಲು ಮಳೆ, ಏನೂ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಇವತ್ತೊಂದು ಸ್ವಲ್ಪ ಕ್ಲಿಯರ್ ಆಗಿದೆ. ಮಳೆ ಬರೋ ಲಕ್ಷಣ ಇದೆ, ಬಟ್ ಆದರೆ ಬರಲ್ಲ. ಮಳೆನಾ ಅದು? ಹೌದು, ಮಳೆ ಬರ್ತಾ ಇದೆ. ಹಂಗಾಗಿ ವೀಡಿಯೋ ಮಾಡೇ ಬಿಡೋಣ ಅಂತ ಬರ್ತಾ ಇದ್ದೀನಿ. ಒಂಥರ ನೋವನ್ನು ನನ್ನ ಕಡೆಯಿಂದ ಆಗಿದ್ರೆ ದಯಮಾಡಿ ಕೈ ಜೋಡಿಸಿ ನಾನು ಕ್ಷಮೆ ಕೇಳ್ತೀನಿ. ಬೇಕಂತ ನಾನು ಮಾಡಿರಲಿಲ್ಲ ಅದು. ನಾನು ಆಮೇಲೆ ನನಗೆ ನಿಮ್ಗಿಂತ 2 ನೋವು ನನಗಾಯಿತು. ಹಾಗಾಗಿ ನಿಮ್ಮ ಮನಸ್ಸಿಗೆ ನಾನು ನೋವಾಗಿದ್ರೆ ನಾನು ಕೈ ಜೋಡಿಸಿ ಕ್ಷಮೆ ಕೇಳ್ತೀನಿ. ನಾನು ಬೇಕಂತ ನಾನು ಮಾಡಿಲ್ಲ. ಮಳೆ ಬಂದು ಮಳೆ ನಿಲ್ಲಿಸಿ ಮತ್ತೆ ಬಂದಿದ್ದೀವಿ ಇಲ್ಲಿ. ಏನು ಹೇಳ್ತಿದ್ದೆ ನಿಮಗೆ, ಸ್ಲೀವರ್ಸು ಇದೆಲ್ಲ ಬ್ರೆಂಬೋದು. ಸೊ ಇದು ಒರಿಜಿನಲ್ ಅಲ್ಲ, ಏನಂತಾರೆ ಅದಕ್ಕೆ ರೆಪ್ಲಿಕಾ. ಇದು ಲುಕ್ಸ್ ಸಾಕಾಗಿದೆ, ಕೆಲಸನೂ ಚೆನ್ನಾಗಿ ಮಾಡುತ್ತೆ. ಇದು ಅಡ್ಜಸ್ಟೇಬಲ್ ಇದೆ. ಇದು ಆ ಕಡೆ ಈ ಕಡೆ ಓಡಾಡೋದು, ಅದನ್ನು ಅಡ್ಜಸ್ಟ್ ಮಾಡಿದ್ರೆ. ಸೊ ಇದೇನು ಅಡ್ಜಸ್ಟೇಬಲ್ ಇಲ್ಲ, ಸುಮ್ಮನೆ ಕ್ಲಚ್ ಅಷ್ಟೇ, ಅದಕ್ಕೆ ಮ್ಯಾಚಿಂಗ್. ಅದು ಬಿಟ್ಟರೆ ಪ್ರೋಟೈಪ್ ಹ್ಯಾಂಡ್ ಗ್ರಿಪ್ಪು. ಸೊ ಏನಕ್ಕೆ ಇದನ್ನು ಹಾಕಿದೆ ಅಂತಂದರೆ, ಸೊ ಒರಿಜಿನಲಲ್ಲಿ ಈ ಕಡೆ ಸ್ವಲ್ಪ ಬಂಪ್ ಬರುತ್ತೆ ಹೈಟು. ಸೊ ನಾವು ಹಿಂಗೆ ಥರ ಕೈ ಹಿಡ್ಕೊಂಡಾಗ ಅಲ್ಲಿ ನೋವುತ್ತೆ. ಅದನ್ನು ತೆಗೆದುಬಿಟ್ಟು ಪ್ರೋಟೈಪ್ ಹಾಕಿದ್ದೀನಿ. ಸೊ ಅದು ಬಿಟ್ಟರೆ ನೆಕ್ಸ್ಟು ಹ್ಯಾಂಡಲ್ ಬರೋ ಲಾಸ್ಟ್ ಟೈಮು ನನ್ನ ಹತ್ರ ಅಡ್ವೆಂಚರ್ದಿತ್ತು, ಬ್ಲ್ಯಾಕ್ ಕಲರು, ಅಬ್ಸರ್ವ್ ಮಾಡಿದರೆ. ಮತ್ತೆ ನಾನು ಡ್ಯೂಬ್ದೆ ಹಾಕಿದ್ದೀನಿ, ಏನಕ್ಕೆ ಸ್ವಲ್ಪ ಸ್ಪೋರ್ಟಿ ಆಗಿರಲಿ ಅಂತ. ಮೇಜರ್ ಚೇಂಜು ಸ್ವಲ್ಪ ಕಲ್ಲರ್. ಇಲ್ಲಿ ನೋಡಿ ನಮ್ಮ ಕರ್ನಾಟಕದ ಬಾವುಟ ಹಳದಿ ಕೆಂಪು, ಅದೊಂದಿರಲಿ, ಚಿಕ್ಕದಾಗಿ ಆಕ್ಸೆಂಟ್ ಇರಲಿ ಅಂತೇಳಿ 2 ಕಡೆಗೂ ಇದೆ. ಮತ್ತು ಇದು ಬ್ರೇಕ್ ಹೌಸ್. ಸೊ ಇದು ಬಂದ್ಬಿಟ್ಟು ಫುಲ್ಲು ಸ್ಟೀಲ್ ಬ್ರೇಡೆಡ್, ಅಂದರೆ ಫುಲ್ ಸ್ಟೀಲ್ ಕೋಟಿಂಗ್ ಇರುತ್ತೆ, ಎಕ್ಸ್ಪೆಂಡ್ ಆಗೋಲ್ಲ ಬ್ರೇಕ್ ಹಿಡಿದ್ರೆ. ಸೊ ಗಾಡೀಲಿ ಬರೋ ಸ್ಟಾಕ್ ಬಂದ್ಬಿಟ್ಟು ಬ್ರೇಕ್ ಈ ಥರ ಇದು ಮಾಡಿದ್ರೆ ಇದು ಲೈಟಾಗೆ ಎಕ್ಸ್ಪೆಂಡ್ ಆಗುತ್ತೆ ಈ ಥರ. ಬಟ್ ಇದರಲ್ಲಿ ಎಕ್ಸ್ಪೆಂಡ್ ಆಗೋಲ್ಲ, ಇದು ಏನೇ ಫೋರ್ಸ್ ಕೊಟ್ಟರು ಡೈರೆಕ್ಟಾಗಿ ಬ್ರೇಕ್. ಸೊ ಇನ್ನೊಂದು ಅಪ್ಗ್ರೇಡ್ ಅಂತ ಅಂದರೆ ಟಯರ್ಸು. ಇಲ್ಲಿ ನೀರು ಬಂದು ಏನೂ ಕಾಣಿಸ್ತಾ ಇಲ್ಲ. ಸೊ ಮಿಶ್ಲಿನ್ ರೋಡ್ 6 ಇದು, ಫ್ರಂಟ್ 120 ಸೆಕ್ಷನ್ನು, ಬ್ಯಾಕ್ ಬಂದ್ಬಿಟ್ಟು ಡನ್ಲೋಪ್ 150 ಸೆಕ್ಷನ್. ಇದು ಕಾಣಿಸುತ್ತಾ? ಅಷ್ಟೇ 17. ಬಟ್ ಇದು ಈ ಸಲ ಅಪ್ಗ್ರೇಡ್ ಮಾಡ್ಯಾರ ಟೈರ. 150 ಫ್ರಂಟು 120. ಸೊ ನಾರ್ಮಲಾಗಿ 100, 130 ಬರುತ್ತೆ NSಗೆ. ಸೊ ನಾನು ಅಪ್ಗ್ರೇಡ್ ಮಾಡಿದ್ದೀನಿ ಈ ಸಲ ಟೈರ್ಸ್ ಮತ್ತು ಗ್ರಿಪ್ ಸಾಕಾಗಿದೆ ಗುರು. ಇನ್ನೂ ಪ್ರೈಸ್ ಚೆಕ್ ಮಾಡಿ ಒಂದ್ಸಲಿ. ಮಿಶ್ಲಿನ್ ರೋಡ್ 6 ಬ್ಯಾಕಿಂದ ಡನ್ಲೋಪ್ 150, ಬ್ಯಾಕಿಂದು ಫ್ರಂಟಿಂದ 120. ಲೈಟ್ ನೋಡಿರ್ತೀರ ಅನಿಸುತ್ತೆ. ಮತ್ತು ಪರ್ಫಾರ್ಮೆನ್ಸಲ್ಲಿ ಕ್ಲಚ್ ಪ್ಲೇಟ್ಸು ಸಣ್ಣ ಪುಟ್ಟದಾಗಿದೆ. ಬ್ಯಾಕಿಂದ ಟೈರ್ ಹಗ್ಗರ್ ತೆಗೆದಾಕಿನಿ, ಸಗದಾಗಿ ಕಾಣಿಸ್ತದೆ. ಈಗ ಟೈರ್ಸು ತೆಗೆದಾಕಿನಿ ಸದ್ಯಕ್ಕೆ. ಸೊ ನಾಳೆ ಮತ್ತೆ ಹೊರಡ್ಬೇಕಾರೆ ಹಾಕೊಂಡು ಹೊರಡಬೇಕು, ವೀಡಿಯೋ ಮಾಡೋಕ್ಕೆ ಅಂತ ಹಿಂಗೆ ಮಾಡಿದ್ದೀನಿ. ಲುಕ್ಸ್ ಮಾತ್ರ ಸಖತ್ತಾಗಿದೆ. ಸಖತ್ತಾಗಿ ಕಾಣಿಸ್ತಿದೆ ಗಾಡಿ ಮಾತ್ರ. ಈಗ ಆ ಸಿಲ್ವರ್ ಕಲರು ಮತ್ತು ಅದು ನಮ್ಮ ಕನ್ನಡ ಬಾವುಟದ ಕಲರು
ಎಲ್ಲ ಸಾಕಾಗಿದೆ. ಸೊ ಇಲ್ಲಿ ನೋಡಿದ್ರೆ ನೀವು ಸಿಲ್ವರಿಗೆ ಮ್ಯಾಚ್ ಆಗಲಿ ಅಂತೇಳಿ ಬ್ಲ್ಯಾಕಲ್ಲೂ ಸ್ವಲ್ಪ ಸೇಮ್ ಕಲರ್ ಇದೆ, ಮ್ಯಾಚ್ ಮಾಡೋದಕ್ಕಷ್ಟೇ, ಆಕ್ಸೆಂಟ್ ಮ್ಯಾಚ್ ಮಾಡೋದಕ್ಕೆ. ಇದು ನಮ್ಮ ಫ್ರೆಂಡ್ ಕೊಟ್ಟಿದ್ದು, ಹುಡುಗಿ ಎಲ್ಲ ಹುಡುಗ ಕೊಟ್ಟಿದ್ದು, ಇಲ್ಲ ನೀವೇ ಕೊಟ್ಟಿದ್ದು. ಈಗೇನೋ ತಡಿತಾ ಇತ್ತಂತೆ, ಅದಕ್ಕೆ ನನಗೆ ಕೊಟ್ಟವನೇ. ಈ ಥರ ಕಾಣಿಸುತ್ತೆ ಗುರು ಗಾಡಿ. ಅದ್ರ ಜೊತೆಗೆ 60,000 ಬೇರೆ ಕಂಪ್ಲೀಟ್ ಆಗಿದೆ. ಇಂಜಿನ್ ಮಾತ್ರ ಕ್ರೇಜಿ ಫ್ರೆಶ್ ಇದೆ. ಇಲ್ಲಿ ಎಕ್ಸಾಸ್ಟ್ ಇಲ್ಲ ಇದರಲ್ಲಿ. ಲಾಸ್ಟ್ ಟೈಮ್ ಹೇಳ್ದಂಗೆ ಫ್ರೆಂಡ್ ಗಾಡಿ ಕೊಟ್ಟಿದ್ದೆ. ಈ ಸೌಂಡ್ ಏನು ಜಾಸ್ತಿ ಬರಲ್ಲ, ಈಗ ನಾರ್ಮಲ್ NS ಥರ ಬರುತ್ತೆ, ಬಟ್ ಪರ್ಫಾರ್ಮೆನ್ಸ್ ಮಾತ್ರ ಸಖತ್ತಾಗಿದೆ. ಲಾಸ್ಟ್ ಟೈಮು ಎಕ್ಸಾಸ್ಟ್ ಹಾಕಿದಾಗ ಏನಾಗಿತ್ತು, ಸ್ವಲ್ಪ ಟಾಪ್ ಸ್ಪೀಡ್ ಕಡಿಮೆ ಆಗಿತ್ತು, ಬಟ್ ಇವಾಗ ಅದೇನು ಪ್ರಾಬ್ಲಮ್ ಇಲ್ಲ, ಆಗ್ತಾ ಇರುತ್ತೆ ಟಾಪ್ ಸ್ಪೀಡು. ನನಗೆ ಸಖತ್ ಇಷ್ಟ ಆಗಿದೆ ಈ ಟೈಮಲ್ಲಿ ಆ ಬ್ರೇಕ್ ಲಿವರ್ಸು ಮತ್ತು ಟೈರ್ಸ್ ಗುರು. ಒಳ್ಳೆ ಕ್ರೇಜಿ ಗ್ರಿಪ್ ಇದೆ. ನೀವು ಹಿಂಗೆ ಲೀನ್ ಮಾಡಿದ್ರು ಸ್ವಲ್ಪನೂ ಸ್ಕಿಡ್ ಆಗಲ್ಲ, ಮತ್ತು ಟಾಪ್ ಸ್ಪೀಡಲ್ಲಂತೂ ಒಳ್ಳೆ ಕ್ರೇಜಿ ಸ್ಟೇಬಲ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇದ್ರೆ ನಮ್ಮದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ ಪಲ್ಸರ್. ಲಾಸ್ಟ್ ಟೈಮಲ್ಲೆಲ್ಲ ಇರಲಿಲ್ಲ, ಇದು ರೀಸೆಂಟಾಗಿ ಹಾಕ್ಸಿದ್ದು ಕ್ರೋಮಿಯಂ. ಸೊ ನೋಡಿ ಮಳೆ ಒಂದು ಹೆಂಗೆ ಕಾಣಿಸ್ತಾ ಇದೆ. ದಯಮಾಡಿ ಕೈ ಜೋಡಿಸಿ ನಾನು ಕ್ಷಮೆ ಕೇಳ್ತೀನಿ. ಮತ್ತು ಇಲ್ಲಿ ಈ ಆ್ಯಂಗಲು ಸಾಕಾಗಿದೆ. ಇದು ಮಿರರ್ಸ್ ಎಲ್ಲ ವೀಡಿಯೋ ಮಾಡೋಕ್ಕೆ ಅಂತ ತೆಗ್ದೀನಿ ಅಷ್ಟೇ. ಬ್ರೈಂಬೋ ರೈಸಿಂಗ್. ಮತ್ತೆ ಮಳೆ ಬಂತಲ್ಲ ಮರೆ, ಅಲ್ಲಿ ನೋಡಲಿ ಹೋಗ್ಬಿಡೋಣ ಅತ್ಲಾಗೆ. ಹಾಂ, ಓ ಈ ವಿಡಿಯೋದಲ್ಲಿ ಇಷ್ಟೇ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಚಾನಲ್ಗೆ ಹೊಸ್ದಾಗಿ ಬಂದಿದ್ದು ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ನಿಲ್ಲಿಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಒಂದು ನೋಡ್ಕೊಂಬಿಡಿ ಇಲ್ಲಿ ಜೊತೆಯಲ್ಲಿ. ಅಪ್ಪು ಅವ್ರು ಬಂದಿದ್ದಾರೆ. ಯಾರೋ ಅಪ್ಪು? ನಾನೇ ಕಣ, ನಾನೇ ಅಪ್ಪು. ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ, ನನ್ನದೆಂದೋ ನೇ ಬ್ರಹ್ಮನಿದ್ದರೆ ಕದಿಯುತ್ತಿದ್ದರೆ ಸಹಿಸು ನೀನಲ್ಲ.